ಸಿನಿಮಾ ರೋಹಿತ್ ನೋಡಿದ್ರೆ ದಯವಿಟ್ಟು ಗಮನಿಸಿಲಿ 4 ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇತ್ತು. ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ್ ಅವ್ರದ್ದಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯಿತು ರತ್ನಪುರ. ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಒಬ್ಬನ ಜರ್ನಿ. ಹೀರೋ ಯುವ ಅನ್ನೋದು ಏನಕ್ಕೆ ಅಲ್ಲ, ಅವನ ಜರ್ನಿ ಜಯಣ್ಣ ಅವ್ರು ಹೇಳ್ತಾರೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆಗಿದೆ, ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ, ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರ್. ಸೊ ಪಾತ್ರಗಳು, ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳ್ಳುತ್ತೆ. ಇನ್ನೂ ಒಂದು ವರ್ಷ 2 ವರ್ಷ ಆಗಿ ಪಾತ್ರಗಳ ಬಗ್ಗೆ ಮಾತಾಡ್ತೀವಿ. ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕಥೆ ಕೇಳಾದ್ಮೇಲೆ 2 ದಿನ ಆಗಿ 3 ದಿನ ಆದಮೇಲೆ ನಿಮಗೆ ಆ ಕಥೆಗಳಲ್ಲಿ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನ್ಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನು. ಸೊ ನಿಮಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇಲೆ ಆಲ್ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್, ಅದು ಇದಾಗುತ್ತೆ. ಇನ್ನೊಂದು 3 ಜನದ ಪ್ರೊಡಕ್ಷನ್ ರೂಲ್ಸಸ್ ಮತ್ತು ಕೊಲಾಬ್ರೇಷನ್ ಕೇಳೋದ್ರಲ್ಲ, ಯಾವುದೋ ಒಂದು ಏನೋ ಕಟ್ಟಬೇಕಾದ್ರೆ ಅಥವಾ ಏನೋ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಏನೋ ಅಂದರೆ ಇವಾಗ ತುಂಬ ಅತಿರೇಕ ಅನ್ನಿಸ್ಬೋದು. ಈಗ ರಾಮ ಮಂದಿರ ಕಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸೋದ್ವಲ್ಲ, ಆ ರೀತಿ ಏನೋ ಒಂದು ಆಗಬೇಕಲ್ಲ ನಮ್ಮ ಇಂಡಸ್ಟ್ರಿಲಿ, ಮುಂದಿನ ಪೀಳಿಗೆಗೆ ಏನೋ ಆಗಬೇಕಂತಲ್ವ. ಸೊ ಅವರೊಬ್ಬರನ್ನ ಪ್ರಾಬಬ್ಲಿ ನಾವು ಆರ್ ಆಲ್ ಸೆಲೆಬ್ರೇಟಿಂಗ್ ಇಟ್. ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನೂ ಸೆಲೆಬ್ರೇಟ್ ಮಾಡ್ಬೇಕು. ಅತಿರೇಕದ ಮಾತಲ್ಲ, ಆ್ಯಕ್ಚುಲಿ ನಮ್ಮ ಮನಸ್ಸಿಗೆ ಬಂದಿಲ್ಲ. ಆಮೇಲೆ ಮುಂಚೆಯಿಂದನೂ ಬಂದಿರೋದು ಲೊಕೇಶನ್. ನೀವು ಭೂತಾಯನ ಮಗ ಈಗ ನೋಡಿದಾಗಲೂ 3-4 ಜನ ಪ್ರೊಡ್ಯೂಸರ್ ಇರ್ತಾರೆ. ನೀವು ಈಗ ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಇದ್ರೂ ಸಿನಿಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ಫ್ಯೂಚರ್ ಅದೇ ಅದನ್ನ ನಾವು ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಇದು ಇನ್ನೂ ಚೆನ್ನಾಗೆ ನೀವು ಮೂಡ್ ಬರ್ಸ್ಬೋದು ಅಂತ. ಸೊ ಮೇನ್ಲಿ ಅದೇ ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ, ಒಂದೇ ಟಾರ್ಗೆಟ್ ಇದೆ. ಸೊ ಅಲೈನ್ ಆದಾಗ 3 ಜನ ಜೊತೆ ಮಾಡೋದೇನು ತೊಂದರೆ ಇಲ್ಲ. ಸರ್, ಅದಕ್ಕೆ ರಿಲೇಟೆಡ್ ಪ್ರಶ್ನೆನೇ ಇದು. ಸೊ ನೀವು 3 ಜನ ಅಂದರೆ ಎಲ್ಲ ಈ 3 ಜನನೂ ದೊಡ್ಡ ಪ್ರೊಡಕ್ಷನ್ ಹೌಸ್, ಎಷ್ಟು ಕೋಟಿ ಬೇಕಿದ್ರು ನೀವು ಒಬ್ಬೊಬ್ಬರೇ ಹಾಕ್ಬೋದು. ಸೊ ಹೈ ಬಡ್ಜೆಟ್ ಜಾಸ್ತಿ ಇದೆಯಾ ಹೇಗೆ ಏನು ಅಂತ, ಅದಕ್ಕೆ 3 ಜನನೂ ಕೊಲಾಬ್ರೇಟ್ ಆಗಿದ್ದೀರಾ ಅಂತ. ಹೈ ಬಜೆಟಿಂದ ಸಿನಿಮಾ ತಕ್ಕಂಗಿದೆ. ಇಷ್ಟು ಒಬ್ಬರೇ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀವಿ. ಆಮೇಲೆ ತರೋ ಹೋಮ್ವರ್ಕ್. ಈಗ ನಾವು ಇವತ್ತಿನ ದಿನ ನವೆಂಬರ್ 28 ಜೂನ್ 6ಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದ್ವಿ. ಎವ್ರಿಥಿಂಗ್ ಇಸ್ ಪ್ಲ್ಯಾನ್ ಫ್ರಮ್ ಡೇ 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್. ಪ್ರಮೋಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು. ಸೊ ಅದನ್ನು ತರೋ ಪ್ಲ್ಯಾನಿಂಗ್ ಮಾಡ್ತಾ ಇರುವಾಗ 3 ಜನದ ಇಂಪುಟ್ ಚೆನ್ನಾಗುತ್ತೆ. ಓನ್ಲಿ ದುಡ್ಡು ಒಂದು ಹಣದ್ದು ಬಲದ್ದು ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.